ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿವಸ ನಾವು KCET 2025 ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಈಗ ಆಲ್ರೆಡಿ KCET 2025 ಎಕ್ಸಾಮನ್ನು ಬರೆದಿದ್ದೀರಾ, ಜೊತೆಗೆ ರಿಸಲ್ಟ್ಸ್ನು ಬಂದಿದೆ. ಯಾರು ತುಂಬ ಎಫರ್ಟನ್ನು ಹಾಕಿ ಒಳ್ಳೆ ಸ್ಕೋರನ್ನು ಮಾಡಿ ಒಳ್ಳೆ ರ್ಯಾಂಕನ್ನು ತೊಗೊಂಡಿದ್ದೀರಾ, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಈಗ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಓಡ್ತಾ ಇರುತ್ತೆ, ಈಗ ರಿಸಲ್ಟ್ಸ್ ಬಂದಿದೆ, ನೆಕ್ಸ್ಟ್ ಏನು ಮಾಡಬೇಕು ನಾವೀಗ, ಅಂದರೆ ಯಾವ ಕಾಲೇಜ್ ಸಿಗ್ಬಹುದು, ಮತ್ತು ಪ್ರೊಸೀಜರ್ ಏನಿರುತ್ತೆ, ಆಪ್ಷನ್ ಎಂಟ್ರಿ ಅಂತಂದರೆ ಏನು, ಯಾವ ಥರ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ತುಂಬ ಡೌಟ್ಸ್ ಇರುತ್ತೆ. ಈಗ ಮೊದಲನೇ ವಿಚಾರ ಹೇಳಬೇಕಪ್ಪ ಅಂತಂದರೆ, ನಿಮಗೆ ಯಾವ ಕಾಲೇಜ್ ಸಿಗಬಹುದು. ನಿಮಗೆ ಈಗ ಆಲ್ರೆಡಿ KCET ರ್ಯಾಂಕ್ ಬಂದಿದೆ, ನಿಮಗೆ ಆ KCET ರ್ಯಾಂಕ್ಗೆ ಯಾವುದು ನಿಮಗೆ ಒಂದು ಪ್ರಾಬಬಲ್ ಕಾಲೇಜ್ ಸಿಗಬಹುದು. ಎಕ್ಸಾಕ್ಟ್ ಕಾಲೇಜ್ ಅಂತ ಯಾರು ಹೇಳೋದಕ್ಕಾಗೋದಿಲ್ಲ, ಯಾಕೆ ಅಂತಂದರೆ ವರ್ಷದಿಂದ ವರ್ಷಕ್ಕೆ ನಿಮಗೆ ಕಂಪ್ಲೀಟಾಗಿ ಕಾಲೇಜ್ ಸಿಗುವಂಥದ್ದು ಚೇಂಜ್ ಆಗ್ತಾ ಇರುತ್ತೆ. ಯಾಕಂದರೆ ಡಿಮ್ಯಾಂಡು, ಅಲ್ಲಿರುವಂಥ ಕೋರ್ಸಿಂದ ಹಿಡಿದು ಪ್ರತಿಯೊಂದು ವರ್ಷವೂ ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ಅದನ್ನು ಎಕ್ಸಾಕ್ಟಾಗಿ ಯಾರು ಹೇಳೋದಕ್ಕಾಗೋದಿಲ್ಲ ಇದೇ ಕಾಲೇಜ್ ಸಿಗುತ್ತೆ ಅಂತ, ಬಟ್ ಒಂದು ಅಪ್ರಾಕ್ಸಿಮೇಟಾಗಿ ಗೆಸ್ ಮಾಡ್ಬೋದು ಈ ಕಾಲೇಜು ಸಿಗಬಹುದು ಅಂತ ಅಂದ್ಬಿಟ್ಟು, ಇಷ್ಟು ಕಾಲೇಜುಗಳು ಸಿಗಬಹುದು ಅನ್ನೋದನ್ನು ಗೆಸ್ ಮಾಡ್ಬೋದು. ಆಲ್ರೆಡಿ ನಾನು ಒಂದು ವಿಡಿಯೋನ ಮಾಡಿದ್ದೀನಿ, ನಿಮ್ಮ KCET ರ್ಯಾಂಕ್ಗೆ ಯಾವ ಕಾಲೇಜು ಸಿಗಬಹುದು ಅನ್ನೋದನ್ನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇನ್ನು ಹೋಗಿ ಚೆಕ್ ಮಾಡ್ಕೋಬೋದು. ನಿಮ್ಮ KCET ರ್ಯಾಂಕ್ಗೆ ಯಾವ ಸೀಟ್ ಸಿಗ್ಬೋದು, ಯಾವ ಕಾಲೇಜಿನಲ್ಲಿ ಸೀಟ್ ಸಿಗ್ಬೋದು ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸೀಟ್ ಸಿಗುತ್ತೆ. ಈಗ ನೆಕ್ಸ್ಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೌನ್ಸಿಲಿಂಗು ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಒಂದು ನಿಮಗೆ KCET ನಲ್ಲಿ SNQ ಕೋಟಾ ಅಂತ ಇದ್ದರೆ ನಿಮಗೆ ಆ್ಯಕ್ಚುಲಿ ಸ್ವಲ್ಪ ಫೀಸ್ ಕಡಿಮೆ ಆಗುತ್ತೆ. ಅದು SNQ ಕೋಟಾ ಅಂತಂದರೆ ಏನು ಮತ್ತು ಯಾವ ಥರ ಫೀಸ್ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ಅದನ್ನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೀಜರ್, ನಿಮಗೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆದವಾಗಲಿಂದ ಯಾವ ಥರ ಕೌನ್ಸಿಲಿಂಗ್ ಇರುತ್ತೆ, ಮತ್ತು ಆಪ್ಷನ್ ಎಂಟ್ರಿ ಮೆಜಾರಿಟಿ ಮಾಡುವಂಥ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಎಲ್ಲಿ ಮಾಡ್ತಾರೆ ಅಂತಂದರೆ, ಆಪ್ಷನ್ ಎಂಟ್ರಿನಲ್ಲಿ ರ್ಯಾಂಕ್ ತೊಗೊಳ್ಳೋದು ಅಷ್ಟೇ ಅಲ್ಲ ಇಂಪಾರ್ಟೆಂಟು, ಆಪ್ಷನ್ ಎಂಟ್ರಿನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಪ್ಷನ್ ಎಂಟ್ರೀಸನ್ನು ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಅದರಲ್ಲೇನಾದ್ರು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ನಿಮಗೆ ಸೀಟ್ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಮತ್ತು ಯಾವ ಥರ ಕೌನ್ಸಿಲಿಂಗ್ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದನ್ನು ನೋಡಿ. ಈಗ ನಾವು ಬರೋಣ ಟಾಪಿಕ್ಗೆ, KCET 2025 ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. KCET 2025 ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಫಸ್ಟ್ ಆಫ್ ಆಲ್ ನೀಟ್ ರಿಸಲ್ಟ್ಸ್ ಬರಬೇಕು. ಯಾಕೆ ನೀಟ್ ರಿಸಲ್ಟ್ಸ್ ಬರಬೇಕು ಅಂತಂದರೆ, ಇದು KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ಹಾಗಾಗಿರೋದ್ರಿಂದ ಕಂಪಲ್ಸರಿಯಾಗಿ ನಮಗೆ ನೀಟ್ ರಿಸಲ್ಟ್ಸ್ ಬರಲೇಬೇಕು. ನೀಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಪ್ರಾಬಬ್ಲಿ ಜೂನ್ 2nd ವೀಕ್ ಆದಮೇಲೆ ನಮಗೆ ನೀಟ್ ರಿಸಲ್ಟ್ಸ್ ಬರುವಂಥದ್ದು. ಹಾಗಾಗಿ ಮಿನಿಮಮ್ ನಮಗೆ ಇಲ್ಲ ಅಂತಂದ್ರೂ ಜೂನ್ 15ನೇ ತಾರೀಕು ಮೇಲೇ ಈ ಕೌನ್ಸಿಲಿಂಗ್ ಪ್ರೋಸೆಸ್ ಅಂತ ಸ್ಟಾರ್ಟ್ ಆಗುವಂಥದ್ದು. ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು. ನಿಮಗೆ ಫಸ್ಟ್ ರೌಂಡಲ್ಲಿ ಏನಾದರೂ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಕಾಲೇಜಿಗೆ ಜಾಯ್ನ್ ಆಗೋದು ನಿಮಗೆ 1 ಮಂತ್ ಡ್ಯೂರೇಷನ್ ತಗೊಳುತ್ತೆ. ಈಗ ನೀವು ಕನ್ಸಿಡರ್ ಮಾಡಿದ್ರೆ 1 ಮಂತ್ ಡ್ಯೂರೇಷನ್ ಆಗ್ಬೋದು. ನೀವು ಅದೇ ನಾನು ಲಾಸ್ಟ್ ರೌಂಡ್ವರೆಗೂ ನೋಡ್ತೀನಿ ಒಳ್ಳೆ ಕಾಲೇಜು ಅನ್ನೋವರೆಗೂ ವೆಯ್ಟ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 2 to 3 ಮಂತ್ಸ್ ಡ್ಯೂರೇಷನ್ ತಗೊಳುತ್ತೆ ನೀವು ಕಾಲೇಜಿಗೆ ಎಂಟ್ರ್ ಆಗೋದಕ್ಕೆ. ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈಗ KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ, ಪ್ರಾಬಬ್ಲಿ ನಿಮಗೆ ನೀಟ್ ರಿಸಲ್ಟ್ಸ್ ಬರಬೇಕು ಫಸ್ಟು. ನೀಟ್ ರಿಸಲ್ಟ್ಸ್ ಬಂದ ಮೇಲೆ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂಥದ್ದು. ಇದು ಇನ್ಫಾರ್ಮೇಷನ್ ನಿಮಗೆ KCET ಕೌನ್ಸಿಲಿಂಗ್ ಬಗ್ಗೆ. ಮತ್ತಷ್ಟು ಇದೇ ಥರದ ಇನ್ಫಾರ್ಮೇಷನ್ಗಳಿಗೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ನಾನು KCET ಕೌನ್ಸಿಲಿಂಗ್ ಪ್ರೊಸೀಜರ್ ಯಾವ ಥರ ಇರುತ್ತೆ, ಯಾವ ಥರ ಮಿಸ್ಟೇಕ್ ಮಾಡಬಾರ್ದು, ನೀವು ಯಾವ ಥರ ಕೇರ್ಫುಲ್ಲಾಗಿ ಇರಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನೋಡಿ. ಥ್ಯಾಂಕ್ ಯು ಆಲ್.